ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ವಿರುದ್ಧ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನದ ಪ್ರಕರಣ ಏನಿದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ವಿರುದ್ಧ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಹುಚ್ಚು ಬಿಡೋ ತನಕ ಮದುವೆ ಆಗಲ್ಲ ಅಂತೆ ರಾಹುಲ್ ಗಾಂಧಿ ಅವರು. ಇವ್ರು ಹೇಳ್ತಿರೋದು ಮದುವೆ ಆಗೋ ತನಕ ಹುಚ್ಚು ಇವರಿಗೂ ಬಿಡೋದಿಲ್ಲ ಅನ್ನೋ ಒಂದು ಗಾದೆ ಮಾತಿದೆಯಲ್ಲ, ಆ ಮಾತರ ಆಗತ್ತೆ ಅನ್ನೋದಾಗಿ ವಿಮರ್ಶೆ ಮಾಡಿದ್ದಾರೆ, ಅವ್ರನ್ನ ಟೀಕೆ ಮಾಡಿದ್ದಾರೆ. ಇದೇ ರೀತಿ ರಾಹುಲ್ ಗಾಂಧಿ ಪ್ರಧಾನಿ ಆಗೋವರೆಗೂ ಕೂಡ ಇಂಥ ಹುಚ್ಚು ಬಿಡಲ್ಲ ಅನ್ನೋದಾಗಿ ಕಾಲೆಳೆದಿರೋದಿದು. ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತಗಳ್ಳತನದ ಆರೋಪ ಏನಿತ್ತು, ನಮ್ಮ ರಾಜ್ಯ ಸರ್ಕಾರ ಕೂಡ SITಯನ್ನು ರಚನೆ ಮಾಡುತ್ತೆ, ತನಿಖೆ ಮಾಡೋದಕ್ಕೂ ಮುಂದಾಗುತ್ತೆ. ಒಂದು ಮಾದೇಪುರ ಕ್ಷೇತ್ರ ಇರ್ಬೋದು, ಈ ಆಳಂದ ಕ್ಷೇತ್ರ, ಇಲ್ಲೂ ಮತಗಳ್ಳತನ ಆಗಿದೆ. ಅದಕ್ಕೆ ಪೂರಕ ಅಂತಂತೆ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ನಡೆದಿತ್ತು. SIT ರಚನೆ ಮಾಡಿ ಕ್ರಮಕ್ಕೆ ಮುಂದಾಗಿತ್ತು. ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ರಾಹುಲ್ ಗಾಂಧಿ ಅವರು ಏನು ಪ್ರಮುಖವಾಗಿ ಟೀಕೆ ಮಾಡ್ತಿದ್ದಾರೆ, ಆರೋಪಗಳನ್ನು ಮಾಡ್ತಿದ್ದಾರಲ್ಲ, ಅದು ವಿಚಾರವಾಗಿ ಮಾತನಾಡ್ತಾ ಪ್ರತಾಪ್ ಸಿಂಹ ಅವರು ಅವ್ರನ್ನ ಕಾಲೆಳಿತಾರೆ. ನೋಡಿ, ಹುಚ್ಚು ಬಿಡೋ ತನಕ ಮದುವೆ ಆಗಲ್ಲ, ಮದುವೆ ಆಗೋ ತನಕ ಇವರಿಗೆ ಹುಚ್ಚು ಬಿಡಲ್ಲ ಅನ್ನೋ ಒಂದು ಗಾದೆ ಮಾತಿದೆಯಲ್ಲ, ಅದೇ ರೀತಿ ನೀವು ಪ್ರಧಾನಿ ಆಗಲ್ಲ, ಅಲ್ಲಿವರೆಗೂ ಕೂಡ ನಿಮಗೆ ಹುಚ್ಚು ಬಿಡಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಕಾಲೆಳೆಯುವಂತ ಕೆಲಸ ಮಾಡಿದ್ದಾರೆ. ಈ ಒಂದು ನಾಣ್ಣುಡಿ ಇದೆ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಹಿಂಗೆ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚು ಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಸರ್, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಹಿಂಗೆ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ, ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚು ಬಿಡಲ್ಲ. ಅವ್ರಿಗೆ ಎಷ್ಟೇ ಹೇಳಕ್ ಸರ್.